ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸುಮಾರು 1 ಗಂಟೆ ಆಗಿದೆ ಟೈಮು. ಇವಾಗ ವ್ಲಾಗ್‌ನ ಶುರು ಮಾಡ್ತಾ ಇದ್ದೀನಿ. ಮನೇಲಿ ಎಲ್ಲ ಕೆಲಸ ಆಯಿತು. 6ನೇ ಕಲೆಕ್ಷನಲ್ಲಿ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಈಗ ಸಿಂಪಲ್ಲಾಗಿ ಹಾಗೆ ರೆಡಿ ಆಗಿದ್ದೀನಿ. ಅಮ್ಮನ ಮನೆ ಹತ್ರ ನಮ್ಮಮ್ಮ ಫ್ರೆಂಡ್ ಅಂತ ಹೇಳಿ ನಾನು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಒಬ್ಬರನ್ನ. ಆಲ್ಮೋಸ್ಟ್ ಅವ್ರದ್ದೊಂದು ಏನು 40 ಇಯರ್ಸ್ ಫ್ರೆಂಡ್ಶಿಪ್ಪೋ ಏನೋ ಅವ್ರದ್ದು. ಇಲ್ಲ ಒಂದು 35 ಇಯರ್ಸ್ ಇರ್ಬೋದು. ಅವ್ರ ಮನೇಲಿ ಇವತ್ತು ದೇವ್ರನ್ನ ಕರೆಸಿ ಅದು ಪೂಜೆ ಎಲ್ಲ ಇದೆ, ಅಂದರೆ ದೇವ್ರನ್ನ ಕರೆಸ್ತಿದ್ದಾರೆ. ಸೊ ಅಲ್ಲಿಗೆ ಹೋಗಬೇಕು. ಫುಲ್ಲು ನೇಲ್ ಪಾಲಿಶ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಮರ್ತೇ ಹೋದೆ. ಎಷ್ಟು ಕೆಲಸದಲ್ಲಿ ನಾವು ಬ್ಯುಸಿ ಆಗಿಬಿಡ್ತೀವಿ ಅಂದರೆ ನಮ್ಮನ್ನು ನಾವು ಅಷ್ಟು ಕೇರ್ ಮಾಡೋದೇ ಇಲ್ಲ ಅನಿಸುತ್ತೆ. ಅಟ್ಲೀಸ್ಟ್ ಇದನ್ನು ತೆಗೆದಾದರೂ ತೆಗಿಬೇಕು. ಓಕೆ, ಸೊ ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆಗಿದ್ದೀನಿ. ಸಿಂಪಲ್ಲಾಗೇ ಉಟ್ಕೊಂಡೆ. ಐ ಮೀನ್ ನಾನು ನಿಜವಾಗ್ಲೂ ನಾವೆಲ್ಲಾದರೂ ಫಂಕ್ಷನ್ಸ್ಗೆ ಹೋಗ್ತೀವಿ ಅಂತಂದರೆ ಮೇಯ್ನ್ ನಮ್ಗೇನು ಪ್ರಾಬ್ಲಮ್ ಗೊತ್ತಾ? ಸೀರೆಗಳದ್ದೇ. ಎಷ್ಟೇ ವಾರ್ಡ್ರೋಬ್ ತುಂಬ ಸೀರೆಗಳಿರಲಿ, ಮತ್ತೆ ಇದನ್ನು ಉಟ್ಕೊಳ್ಳ ಅದನ್ನು ಉಟ್ಕೊಳ್ಳ ಅಂತ ಹೇಳ್ದೆ ಹಾಕಿ ನಾವೇ ಅರ್ಧ ಗಲೀಜು ಮಾಡಿಬಿಡ್ತೀವಿ ಅನ್ನೋ ಕನ್ಫ್ಯೂಷನಲ್ಲಿ ವಾರ್ಡ್ರೋಬ್ನ. ಸೊ ನನಗೂ ಹಾಗೇ ಫಸ್ಟು ಬೇರೆದು ಒಂದು ಸ್ಯಾರಿ ಅಂದ್ಕೊಂಡೆ. ಮತ್ತು ಇವಾಗ ಬಿಸಿಲು ಅಲ್ವಾ, ಸೊ ಸ್ವಲ್ಪ ಕಂಫರ್ಟೇಬಲ್ ಇವಾಗ. ಮತ್ತೆ ಈಗ ಅಮ್ಮನ ಮನೆ ಹತ್ರ ಹೋದರೆ ಸಂಜೆವರೆಗೂ ಆಗ್ಬಿಡುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು ನನ್ನ ವ್ಲಾಗ್ಸಲ್ಲಿ, ನಾನು ಜಾಸ್ತಿ ಅಮ್ಮನ ಮನೆ ಹತ್ರ ಹೋಗೋದಿಲ್ಲ. ತಿಂಗಳ ಒಂದ್ಸತಿ ಹೋಗ್ತೀನಿ. ಏನೋ ಹೋಗ್ಬಾರ್ದು ಅಂತ ಖಂಡಿತ ಇಲ್ಲ, ಪಾಪ ಅಮ್ಮ ಯಾವಾಗೂ ಕರೀತಾರೆ. ನನಗೇನೆ ಮನೆ ಕೆಲಸ ಮತ್ತು ಈಗ 6ನೇ ಕಲೆಕ್ಷನ್ಸು ಅದು ಇದು ಅಂದ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಸೊ ಇವತ್ತು ಹೋಗ್ತೀನಿ ಅಲ್ವಾ, ಹಂಗೆ ಬರೋಕ್ಕಾಗಲ್ಲ. ಸಂಜೆವರೆಗೂ ಇರ್ತೀನಿ. ಸೊ ಕಂಫರ್ಟಬಲ್ ಆಗಿರ್ಬೇಕಲ್ವಾ ಅಂತ ಹೇಳಿ ಈ ಸೀರೆನ ಅಂದ್ಕೊಂಡೆ. ಇದು ಆಂಟಿ ನಮಗೆ ಗಿಫ್ಟ್ ಕೊಟ್ಟಿದ್ದಿದ್ದು. ಅವರು ಪ್ರತಿ ವರ್ಷ ನಮಗೆ ಗೌರಿ ಹಬ್ಬಕ್ಕೆ ಕುಂಕುಮ ಕೊಡ್ತಾರೆ, ಅಂದರೆ ದಸರಾ ಹಬ್ಬದಲ್ಲಿ ಕರೆದು ಕೊಡ್ತಾರೆ. ಸೊ ಕೊಟ್ಟಿದ್ರು. ಬಟ್ ಈ ಸ್ಯಾರಿ ಬ್ಲೌಸ್ ಅಲ್ವೇ ಅಲ್ಲ, ಇದು ಬ್ಲೌಸೇ ಸ್ಟಿಚ್ ಮಾಡಿಸಿಲ್ಲ ನಾನು. ಏನಕ್ಕೆ ಅಂದರೆ ಈ ಸೀರೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ. ಇದು ಉಟ್ಕೊಂಡಿದ್ದೆ ಒಂದ್ಸತಿ. ನೀರ್ಗೆ ಹಾಕಿದ್ರೆ ಫುಲ್ಲು ಕಲರ್ ಹೊರ್ಟೋಯ್ತು. ಅಂದರೆ ಅದು ಯಾವ ಥರ ಕಲರ್ ಹೋಯ್ತು ಅಂದರೆ, ನಾರ್ಮಲಾಗಿ ಸ್ಯಾರೀಸ್ ಕಲರ್ ಹೋಗುತ್ತೆ, ನಾನಿಲ್ಲ ಅಂತ ಹೇಳಲ್ಲ. ಈ ಸೀರೆ ಅಂತೂ ಯಾವ ಲೆವೆಲ್ ಕಲರ್ ಹೋಯ್ತು ಅಂದರೆ, ಫುಲ್ಲು ವೈನ್ ಕಲರ್ ಇದ್ದಿದ್ದು ಒಂಥರ ಕಲರ್ ಚೇಂಜ್ ಆಗೋಯ್ತು ಕಂಪ್ಲೀಟ್. ಲೈಕ್ ಅದು ನೆಕ್ಸ್ಟು ಅದನ್ನ ಉಡೋಕ್ಕೂ ಆಗಲ್ಲ ಬಿಡಿ, ಅಂದರೆ ಪ್ಯಾಚ್ ಥರ ಆಗೋಯ್ತು. ವೈಟು ಮತ್ತು ಇದು ವೈನ್ ಕಲರ್ ಮೇಲೆ ಸ್ವಲ್ಪ ವೈಟ್ ಕಲರ್ದೇನೋ ಪ್ರಿಂಟ್ಸು ಆ ಥರ ಎಲ್ಲ ಇತ್ತು. ಸೊ ಒಂಥರ ವಿಚಿತ್ರವಾಗಿ ಆಗೋಯ್ತು. ಒಂದೇ ಸತಿ ಹುಟ್ಟಿದ್ದು ನಾನು ಆ ಸೀರೆನ. ಕೆಲವು ಸ್ಯಾರೀಸ್ ನಾವು ಎಷ್ಟೇ ಟ್ರೈ ಮಾಡಿದ್ರು ಹೇಳೋಕ್ಕಾಗಲ್ಲ ಯಾವ ಥರ ಆಗುತ್ತೆ ಅಂತ. ಆಲ್ಮೋಸ್ಟ್ ಇದನ್ನು ತೊಗೊಂಡು, ಈ ಬ್ಲೌಸ್ದು ಸೀರೆನೂ ತೊಗೊಂಡು ನಾನೊಂದು 4-5 ವರ್ಷದ ಹಿಂದೆಯೇ ಒಂದೇ ಸತಿ ಒಂದಷ್ಟು ಸ್ಯಾರೀಸ್ನ ತೊಗೊಂಡಿದ್ದೆ. ಅವಾಗ ಡೋಲಾ ಸಿಲ್ಕು, ಜಾರ್ಜೆಟ್ಟು ಈ ಥರ ಎಲ್ಲ ಚಿಕ್ಕಪೇಟೆಲೇನೋ ತೊಗೊಂಡಿದ್ದು. ಬಟ್ ಒಂದ್ಸತಿ ಹೊರ್ಟೋಯ್ತು ಆ ಸೀರೆ. ಪ್ಲಸ್ ಈ ಬ್ಲೌಸು ಹಾಗೆ ಚೆನ್ನಾಗಿತ್ತು. ಸರಿ ಅಂತ ಹೇಳಿ ಇದಕ್ಕೆ ಮ್ಯಾಚ್ ಆಗ್ತಿದೆ ಅಲ್ವಾ, ಏನಕ್ಕೆ ಇದನ್ನು ಬ್ಲೌಸ್ ಹೊಲಿಸೋದು ಅಂದ್ಬಿಟ್ಟು ಇದಕ್ಕೆ ಹೋಲಿಸ್ಲೇ ಇಲ್ಲ ನಾನು. ಪರ್ಫೆಕ್ಟಾಗಿ ಇದೆ ಅನಿಸುತ್ತೆ, ಮ್ಯಾಚ್ ಆಗ್ತಾ ಇದೆ. ಏನು ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಅನ್ಕೋತೀನಿ. ಸೊ ನಾನು ಇದೇ ಥರ ಮಾಡ್ತೀನಿ. ಅಂದರೆ ಈ ಸೀರೆ ಹೋಗಿದೆ ಅಂತಲೇ ಅಲ್ಲ, ಒಂದು ವೇಳೆ ಆ ಸ್ಯಾರಿ ಇದ್ದಿದ್ರೂ ಸಹ ನಾನು ಒಂದು ವೇಳೆ ಮ್ಯಾಚಿಂಗ್ ಆಗುತ್ತೆ ಯಾವುದಾದ್ರೂ ಸೀರೆಗಳಿಗೆ ಅಂತಂದರೆ ನಾನು ಹೊಲ್ಸಕ್ಕೆ ಹೋಗೋದೇ ಇಲ್ಲ. ಬ್ಲೌಸ್ನ ಮಿಕ್ಸ್ ಮ್ಯಾಚ್ ಮಾಡಿಬಿಡ್ತೀನಿ. ಬಿಕಾಸ್ ಸ್ವಲ್ಪ ಸ್ಯಾರೀಸ್ ತೊಗೋತಾನೇ ಇರ್ತೀನಿ ಅಲ್ವಾ, ಸುಮ್ಮನೆ ಏನಕ್ಕೆ ಅಂತ ಹೇಳಿ ಆಗತ್ತಲ್ವ ಬ್ಲೌಸ್ ಅಂದರೆ ಹಾಗೆ ಮಾಡಿಬಿಡ್ತೀನಿ ನಾನು. ಸೊ ಈ ಥರ ಇದೆ. ಇನ್ನು ಅಲ್ಲಿ ಈಗ ನಮ್ಮ ಮನೆಯವರು ಬರ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಆಫೀಸ್ ರಜೆ ಎಲ್ಲ ಏನೂ ಇಲ್ಲ. ಬಟ್ ಅವರು ಸ್ವಲ್ಪ ನಮ್ಮ ಮನೆಯವ್ರಿಗೂ ಅವರು ಆಂಟಿ ಅವ್ರ ಮಗ ಕ್ಲೋಸ್ ಇದ್ದಾರೆ. ತುಂಬ ಕರೆದಿದ್ರು ಬರಲೇಬೇಕು ಅಂತ. ಮತ್ತು ಮನೆಗೂ ಬಂದು ಪಾಪ ಕಾರ್ಡೆಲ್ಲ ಕೊಟ್ಟು ಹೋದರು. ಫೋನು ಮಾಡಿದರು, ಮನೆಗೂ ಬಂದಿದ್ದರು. ಹಂಗಾಗಿ ನಮ್ಮ ಮನೆಯವರು ಅಟ್ಲೀಸ್ಟ್ ಇವಾಗ ಲಂಚ್ ಬ್ರೇಕಲ್ಲಿ ಬಂದು ಮಖ ಆದರೂ ತೋರಿಸ್ಬಿಟ್ಟು ಹೋಗ್ತೀನಿ ಅವ್ರಿಗೆ, ಮಾತಾಡಿಸ್ಬಿಟ್ಟು ಅಂತ ಅಂದ್ಬಿಟ್ಟು ಅಂದಿದ್ದಾರೆ. ಹಂಗಾಗಿ ಇನ್ನು ಪಾವನಿನೂ ಬರ್ತಾಳೆ. ಬಟ್ ಅವಳು ಇನ್ನೂ ಲೇಟು, ಅವಳದೇನೋ ಕಾಲೇಜ್ ಹತ್ರ ಎಲ್ಲ ಹೋಗ್ಬೇಕಂತೆ. ಸೊ ಅವಳ ಅಮ್ಮ ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ಲು. ನಾನು ಆಗಲೇ ಅಮ್ಮ ಫೋನ್ ಮಾಡಿದ್ರು, ಇನ್ನೂ ಬರಲಿಲ್ಲ ನೀನು ಅಂತ ಹೇಳಿ. ಹಾಗಾಗಿ ನಾನು ಹೋಗ್ತೀನಿ ನಮ್ಮ ಮನೆಯವ್ರ ಜೊತೆ. ಪಾಪ ಈಗ ಅವರು ಒಬ್ಬರೇ ಹೋಗೋಕೆ ಸ್ವಲ್ಪ ಮುಜುಗರ ಪಡ್ತಾರೆ. ಜೊತೆಗೆ ನಾನು ಇದ್ದರೆ ಖುಷಿ ಆಗುತ್ತೆ ಅವ್ರಿಗೂ. ಅವ್ರೇನಾದರೂ ಅಲ್ಲಿ ಹೋಗಿ ಮಾತಾಡಿಸ್ಬಿಟ್ಟು ಅವ್ರ ಆಫೀಸ್ಗೆ ಹೋಗ್ತಾರೆ, ನಾನು ಮಾತ್ರ ಇದ್ಬಿಟ್ಟು ಬರ್ತೀನಿ. ಸೊ ಈ ಥರ ಇರತ್ತೆ. ಇನ್ನು ಇದ್ರ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಏನೇನಾಗುತ್ತೆ ಸಾಧ್ಯವಾದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೋತೀನಿ. ಮತ್ತು ತುಂಬ ದಿನ ಆದಮೇಲೆ ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಅಲ್ವಾ,
ಸೊ ಅಲ್ಲೂ ಕ್ಲಿಪ್ಪಿಂಗ್ಸನ್ನೆಲ್ಲ ತಗೊಂತೀನಿ. ಅಲ್ಲಿಗೆ ಹೋದ್ವಿ. ದೇವ್ರ ಅಲಂಕಾರ ಅಂತೂ ನಿಜವಾಗ್ಲೂ ನೋಡಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಆಕ್ಚುಲಿ ಅವ್ರು ಏನಂದ್ರೆ ಹಿಂದಿನ ದಿನಾನೇ ದೇವ್ರನ್ನ ಕರ್ಸಿದ್ರಂತೆ. ನಮಗೂ ಹೇಳಿದ್ರು ಹಿಂದಿನ ದಿನಾನೇ ಬಾ ಅಂತ ಅಂದ್ಬಿಟ್ಟು ಆಂಟಿ ಮತ್ತೆ ಅವರು ಸೊಸೆದಿರೆಲ್ಲ ಕರೆದಿದ್ರು ನನ್ಗೆ. ಆದ್ರೆ ನನ್ಗೆ ಕೆಲವೊಂದು ಕೆಲ್ಸಗಳಿಂದ ನಿಜವಾಗ್ಲೂ ಹೋಗೋದಕ್ ಆಗ್ಲೇ ಇಲ್ಲ. ಆದ್ರೆ ನಾನು ಎಷ್ಟು ರಿಗ್ರೆಟ್ ಫೀಲ್ ಆದೆ ಅಂದ್ರೆ ಅಲ್ಲಿ ನೋಡೋದ್ಮೇಲೆ ನಾನ್ ಬರ್ಬೇಕಿತ್ತು, ಇಷ್ಟು ಚೆನ್ನಾಗಿರೋದು ನಾನು ನೋಡ್ಲಿಲ್ವಲ್ಲ, ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ವಾ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಕೆಲವು ಸತಿ ನಾವು ಎಷ್ಟು ಪುಣ್ಯ ಮಾಡಿದೀವಪ್ಪ ಇಂಥವನ್ನೆಲ್ಲ ನೋಡಕ್ಕೆ ಅಂತಾನು ಅನ್ನಿಸ್ಬಿಡತ್ತೆ. ನನ್ಗಂತೂ ಆ ದೇವ್ರಿಗೆ ಮಾಡಿರೋ ಅಲಂಕಾರಗಳನ್ನ ನೋಡೋದು ಅಂದ್ರೇನೆ ಏನೋ ಒಂಥರ ಚೆನ್ನಾಗಿರತ್ತೆ ಕಣ್ಣಿಗೆ. ಸೊ ಅಲ್ಲೆಲ್ಲ ನೋಡ್ಬಿಟ್ಟು ಅಂದ್ರೆ 3 ದೇವ್ರನ್ನೇನೋ ಕರ್ಸಿದ್ದು ಅವರು. 3ಕ್ಕೂ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ನಾನು ಅದನ್ನೇ ಹೇಳ್ತಾ ಇದ್ದೆ, ತುಂಬಾ ಚೆನ್ನಾಗಿ ಅಂದ್ರೆ ಒಂಥರ ಏನೋ ಮುಖ ನೋಡೋದಕ್ಕೇನೆ ದೇವ್ರದು ಏನೋ ಒಂದು ಅಟ್ರಾಕ್ಷನ್ ಅನ್ನೋ ತರಾನೇ ಅನ್ಬೋದು. ಅವಾಗ ನಾನು ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿದೆ ಅಂದಿದ್ದಕ್ಕೆ ಅವರೆಲ್ಲ ಅದೇ ಬೈತಾ ಇದ್ರು ನನ್ಗೆ, ಇನ್ನು ನೀನ್ ನೆನ್ನೆ ಬರ್ಬೇಕಿತ್ತು, ಎಷ್ಟು ಚೆನ್ನಾಗಿತ್ತು, ಮಿಸ್ ಮಾಡ್ಕೊಂಡೆ ನೀನು ಅಂತ ಹೇಳಿ. ಇಲ್ಲ ನಂದೇ ತಪ್ಪು, ಬರ್ಬೇಕಿತ್ತು ನಾನು ಅಂತ ಹೇಳಿ ನನ್ಗೆ ತುಂಬಾನೇ ರಿಗ್ರೆಟ್ ಆಯ್ತು ಅನ್ಕೊಳ್ಳಿ. ಇದನ್ ದಿನ ಏನಂತ ಅಂದ್ರೆ ನಮ್ಮ ಅಣ್ಣನ ಮಕ್ಳಿದಾರಲ್ವಾ ಇಬ್ರು ಟ್ವಿನ್ಸ್. ಆಕ್ಚುಲಿ ಅವ್ರಿಬ್ರು ನಾನು ಹೇಳಿದೀನಿ, ನೋಡಿರ್ತೀರಾ ನೀವೆಲ್ಲಾರುನು. ಅವ್ರದ್ದು ಬರ್ತ್ಡೇ ಬೇರೆ ಇತ್ತು. ಸೊ ಹಂಗೇನೆ ಝಾನ್ಸಿ ಬಂದಿದ್ಲು, ವಾಣಿ ಮತ್ತೆ ನಮ್ಮ ಅತ್ತಿಗೆ ಅವ್ರ ಅಕ್ಕ ಅವಳು ಬಂದು ಸರ್ಪ್ರೈಸ್. ಆಕ್ಚುಲಿ ನಾವು ಬರೋದು ಮಕ್ಕಳಿಗೆ ಐಡಿಯಾ ಇತ್ತು, ಯಾಕಂದ್ರೆ ಇಲ್ಲಿ ಫಂಕ್ಷನ್ ಇತ್ತಲ್ವಾ. ಸೊ ಬಂದೇ ಬರ್ತಾರೆ ಅತ್ತೆದಿರು ಅನ್ನೋದು ಅವ್ರಿಗೆ ಐಡಿಯಾ ಇತ್ತು. ಆದ್ರೆ ಅವ್ರ ದೊಡ್ಡಮ್ಮ ಬರ್ತಾರೆ ಅಂತ ಅವ್ರಿಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಅವಳು ಬಂದಿದ್ಲು, ಸರ್ಪ್ರೈಸ್ ಎಲ್ಲ ಕೊಟ್ಲು. ಇನ್ನ ನಾವು ಎಲ್ಲಾ ಸೇರಿದ್ವಿ. ತುಂಬಾ ದಿನ ಆದ್ಮೇಲೆ ಮೇ ಬಿ ನಾವ್ ಈ ತರ ಸೇರಿದ್ದು. ಆಕ್ಚುಲಿ ನಾವು ಥೈಲ್ಯಾಂಡ್ ಅದೇ ಮಲೇಷ್ಯಾ ಟ್ರಿಪ್ ಹೋದಾಗ ಅಮ್ಮನ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು. ನಮ್ದು ಟಿಕೆಟ್ಸ್ ಎಲ್ಲ ಬುಕ್ ಆಗೋಗಿತ್ತು. ನಿಜವಾಗ್ಲೂ ನನ್ಗೆ ಆ ಟೈಮಲ್ಲಿ ಇವ್ರು ಪೂಜೆ ಮಾಡ್ತಾರೆ ಅನ್ನೋದು ಐಡಿಯಾ ಇದ್ದಿದ್ರೆ ನಾನು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಏನೋ ಮಾಡ್ತಿದ್ದೆ. ಯಾಕಂದ್ರೆ ನನ್ಗೆ ನಮ್ಮ ಅಮ್ಮನ ಮನೇಲಿ ಆಗೋ ಯಾವುದೇ ಒಂದು ಇವೆಂಟ್ ಫಂಕ್ಷನ್ ಏನು ಮಿಸ್ ಮಾಡ್ಕೊಳಕ್ ಇಷ್ಟ ಆಗಲ್ಲ. ನನ್ಗೆ ಅಲ್ಲ, ನಾವ್ ಹೆಣ್ಮಕ್ಳೇ ಅಷ್ಟು ಅಲ್ವಾ. ಅಮ್ಮನ ಮನೇಲಿ ಏನಾದ್ರೂ ಆಗತ್ತೆ ಅಂತಂದ್ರೆ ಮಿಸ್ ಮಾಡ್ಕೊಳ್ಳೋದು ಅಂದ್ರೆ ಸ್ವಲ್ಪ ನಮ್ಗೆ ಕಷ್ಟನೇ. ಬಟ್ ಆ ಟೈಮಲ್ಲಿ ಎಲ್ಲಾರು ಮೀಟ್ ಆಗಿದ್ರು, ನಾನು ಒಬ್ಳು ಮಿಸ್ ಆಗಿದ್ದೆ. ಸೊ ತುಂಬಾ ದಿನ ಆದ್ಮೇಲೆ ಇವಾಗ ಎಲ್ಲಾರು ಮೀಟ್ ಆಗಿದ್ದೀವಿ ಅಂತ ಹೇಳಿ ಚೆನ್ನಾಗಿತ್ತು ಅದು ಒಂಥರ. ಆಮೇಲೆ ಕೇಕ್ ತರ್ಸೋಣ ಅಂತ ಅನ್ಬಿಟ್ಟು ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಪಾಪ ಮಕ್ಕಳಿಗೆ ಕೇಕ್ ಎಲ್ಲ ಕಟ್ ಮಾಡೋದು. ಆಕ್ಚುಲಿ ಇವ್ರದ್ದು 15th ಬರ್ತ್ಡೇ, 15 ವರ್ಷ ಆಗಿದೆ. ಸೊ ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ಬಿಟ್ರೋ ಗೊತ್ತಿಲ್ಲ. ಆಮೇಲೆ ನಾನು ಮತ್ತೆ ಝಾನ್ಸಿ ಇಬ್ರು ಕೇಕ್ ತರ್ಸೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡೆ. ಅಂದ್ರೆ ಅಣ್ಣ ಅದಕ್ಕೆ ಕೇಳಿದ್ರು, ಮಕ್ಕಳು ಬೇಡ ಅಂತ ಅನ್ಬಿಟ್ರು. ಆಮೇಲೆ ನಾನು ಝಾನ್ಸಿ ಇಲ್ಲ ನಾವು ತರ್ಸಿ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾನು ನನ್ಗೆ ವೆನಿಲಾ ಕೇಕ್ ಅಂದ್ರೆ ತುಂಬಾ ಇಷ್ಟ ಫ್ಲೇವರ್, ಬೇರೆ ಯಾವ್ದು ನಾನು ತಿನ್ನೋದಿಲ್ಲ. ಅವಳು ಚಾಕ್ಲೇಟ್ ಸಮಥಿಂಗ್ ಏನೋ ತರ್ಸಿದ್ಲು. ಸೊ ಅಲ್ಲಿ ಎಲ್ಲಾರು ಚಾಕ್ಲೇಟ್ಗೆನೆ ಓಟ್ ಹಾಕಿದ್ರು. ಯಾರು ವೆನಿಲಾ ಯಾರು ತಿಂತಾರೆ ಇವಾಗ ಸಮಥಿಂಗ್ ಡಿಫ್ರೆಂಟ್ ಫ್ಲೇವರ್ಸ್ ಕೇಕ್ ಎಲ್ಲ ಬಂದಿರತ್ತಲ್ವಾ. ಸೊ ಅದನ್ನೇ ಎಲ್ಲ ಕಾಮಿಡಿ ಮಾಡ್ತಾ ಇದ್ರು. ವೆನಿಲಾ ಕೇಕ್ ಯಾರು ತಿನ್ನಲ್ಲ, ನೀನ್ ಒಬ್ಳೆ ತಿನ್ಬೇಕು, ಅವ್ರ ಬರ್ತ್ಡೇಗೆ ಅವ್ರಿಗೆ ಇಷ್ಟ ಆಗಿರೋಂತ ಕೇಕ್ ತರಿಸ್ಬೇಕು, ನಿನ್ಗೆ ಇಷ್ಟ ಆಗಿರೋಂತ ಕೇಕ್ ನ ತರಿಸ್ತಾರೆ ಅಂತ ಹೇಳಿ. ನಾನಿಲ್ಲ, ಯಾವಾಗ್ಲೂ ಈ ತರ ಯಾವ್ದೋ ಒಂದು ಬ್ಲಾಕ್ ಕರೆಂಟ್ ಅಂತೆ ಸಮಥಿಂಗ್ ಏನೇನೋ ಡಿಫ್ರೆಂಟ್, ಆ ಹೆಸರುಗಳು ಬರಲ್ಲ ಬಿಡಿ ನನ್ಗೆ. ಆ ತರ ಕೇಕ್ಸ್ ಯಾವಾಗ್ಲೂ ತರಿಸ್ತೀರಾ, ಅದಕ್ಕೆ ವೆನಿಲಾನು ಒಂದಿರ್ಲಿ ಅಂತ ಅನ್ಬಿಟ್ಟು ಅದನ್ನೇ ಎಲ್ಲಾರುನು ನಾವ್ ಯಾರು ತಿನ್ನಲ್ಲ ಅಂತ ಅನ್ಬಿಟ್ಟು ಟೀಸ್ ಮಾಡ್ತಾ ಇದ್ರು. ಬಟ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ದು. ತುಂಬಾ ದಿನ ಆದ್ಮೇಲೆ ಎಲ್ಲ ಸೇರಿದ್ದು, ಮಕ್ಕಳ ಬರ್ತಡೇ. ಮತ್ತೆ ನಮ್ಮ ಮಕ್ಕಳು ನೋಡ್ತಾ ಎಷ್ಟು ಉದ್ದ ಆಗೋಗ್ಬಿಟ್ಟಿದ್ದಾರೆ. ಅವ್ರ ಪಕ್ಕ ಹೋಗಿ ನಿಂತ್ಕೊಬೇಕು ಅಂದ್ರೇನೆ ಬೇಜಾರಾಗುತ್ತೆ. ನಾವೆಲ್ಲ ಇಷ್ಟೇ ಇದೀವಿ ಅಂತ ಹೇಳಿ ಅನ್ಸುತ್ತೆ. ಈಗ ನನ್ನ ಮಕ್ಕಳೆಲ್ಲ ಆಗ್ಲಿ, ನಾನಾಗ್ಲಿ, ನಮ್ಮ ಮನೆಯವರಾಗ್ಲಿ ಸ್ವಲ್ಪ ಮೀಡಿಯಂ ಹೈಟ್ ಅಲ್ಲೇ ಇರೋದ್ರಿಂದ ನಮ್ಮ ಮಕ್ಳು ಹೈಟ್ ಕಡಿಮೆನೆ. ಬಟ್ ನಮ್ಮ ಅಣ್ಣ ಹೈಟ್ ಇದಾರೆ ಅಲ್ವಾ, ನಮ್ಮ ಅಮ್ಮನೂ ಹೈಟ್ ಎಲ್ಲ ಇದ್ದಾರೆ. ಸೊ ಇವರು ಚೆನ್ನಾಗಿ ಹೈಟ್ ಬೆಳೆದಿದ್ದಾರೆ. ಅದಕ್ಕೆ ಅವ್ರನ್ನ ನೋಡಿದ್ರೆ ಸಾಕು, ನಿಮ್ ಪಕ್ಕ ಬರೋಕೆ ಬೇಜಾರಾಗುತ್ತೆ ಕಣ್ರು, ಎಷ್ಟು ಉದ್ದ ಆಗ್ಬಿಟ್ಟಿದ್ದೀರಾ ಅಂತ ಅನ್ಬಿಟ್ಟು ನಾವ್ ಅನ್ಕೊಳ್ಳೋದು. ನಿಜವಾಗ್ಲೂ ಮಕ್ಕಳು ಅಂದ್ರೆ ನಾವು ಪುಟ್ಟದಾಗಿ ಇರ್ತಾರೆ ಇವಾಗ ಹಂಗ ಅನ್ಕೋತೀವಿ, ನೋಡ್ತಾನೆ ಎಷ್ಟು ಬೇಗ ಬೆಳೆದ್ ಬಿಡ್ತಾರೆ. ಮತ್ತೆ ನಮ್ಗೆ ಅಣ್ಣನ ಮಕ್ಕಳದ್ದು ಅಟ್ಯಾಚ್ಮೆಂಟ್ ಜಾಸ್ತಿನೇ ಇದೆ. ನಮ್ಮೂರು ಜನಕ್ಕೂ ಅವ್ರಿಗೂ ಅಷ್ಟೇ, ಅತ್ತೆದೀರು ಅಂದ್ರೆ ಪ್ರಾಣನೇ ಬಿಡ್ತಾರೆ. ತುಂಬಾ ಚೆನ್ನಾಗಿ ನಮ್ಗೆ ರೆಸ್ಪೆಕ್ಟ್ ಕೊಡೋದಾಗ್ಲಿ, ನಮ್ಮ ಮಾತು ಕೇಳೋದಾಗ್ಲಿ, ನಮ್ಮನ್ನ ಕೇರ್ ಮಾಡೋದಾಗ್ಲಿ, ಅವ್ರಿಗೆ ಅತ್ತೆ ನಿಜವಾಗ್ಲೂ ಅವ್ರ ಬಾಯಿಂದ ಆ ಮಾತು ಕೇಳೋದಕ್ಕೆ ಏನೋ ಒಂಥರ ನಮ್ಗೆ ಚೆನ್ನಾಗಿರತ್ತೆ. ಹೋಗದೆ ಇದ್ರು ಅಷ್ಟೇ, ಬನ್ನಿ ಅತ್ತೆ ಅಂತ ಕರೆಯೋದಾಗಿರ್ಬೋದು. ಮನೆಗೆ ಹೋದ್ರೆ ಅಂತೂ ಎಷ್ಟು ನಮ್ಮನ್ನ
ಇದ್ ಮಾಡ್ತಿರ್ತಾರೆ ಅಂತಂದ್ರೆ ನಮ್ಗೇನೆ ನಮ್ಮನೆ ಬಿಡ್ರೋ ನಾವ್ ಆರಾಮಾಗಿರ್ತೀವಿ, ಅವ್ರಿಗೆ ಎಲ್ಲಿ ಅತ್ತೆಗೆ ಬೋರ್ ಆಗ್ಬಿಡತ್ತೋ ಅನ್ನೋ ಆ ಫೀಲ್ ಅಲ್ಲಿ ಅವರು ನಮ್ಮನ್ನ ಕೇರ್ ಮಾಡ್ತಾನೆ ಇರ್ತಾರೆ. ನಾವು ಆತರ ಎಲ್ಲ ಅನ್ಕೋಬೇಡಿ, ನಮ್ಮನೆ ನಾವ್ ಆರಾಮಾಗಿರ್ತೀವಿ, ನೀವು ಆರಾಮಾಗಿರು ಅಂತ ಅಂದ್ಬಿಟ್ಟು ನಾವ್ ಹೇಳ್ತಾ ಇರ್ತೀವಿ. ನಿಜವಾಗ್ಲೂ ಫ್ಯಾಮಿಲಿ ಬಾಂಡಿಂಗು ಇದೆಲ್ಲ ಎಷ್ಟು ಚೆನ್ನಾಗಿರತ್ತೆ ಅಂತಂದ್ರೆ ಅದೆಲ್ಲ ಲೈಫಲ್ಲಿ ಬೇಕು ಅಂತಾನೆ ನಾನು ಅನ್ಕೋತೀನಿ. ಎಲ್ಲಾ ಫ್ಯಾಮಿಲೀಸ್ ಅಲ್ಲೂ ಸಣ್ಣ ಪುಟ್ಟ ಕಿರಿಕಿರಿ ಮನಸ್ತಾಪಗಳು ಇರುತ್ತೋ ಏನೋ, ಬಟ್ ಆದ್ರೂನು ನಾವು ಎಲ್ಲಾನು ಬಿಟ್ಟು ಮುಂದೆ ಹೋದ್ರೆ ಈ ಒಂದು ಏನು ಸಂತೋಷ ಅನ್ನೋದಿರತ್ತೆ ಅದು ಸಿಗುತ್ತೆ. ಮತ್ತೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಟ್ಟಂಗ ಆಗತ್ತೆ ಫ್ಯಾಮಿಲಿ ವ್ಯಾಲ್ಯೂಸ್ನೆಲ್ಲಾನು. ಇನ್ನ ಎಲ್ಲಾರು ಮಧ್ಯಾಹ್ನ ಅಲ್ಲೇ ಊಟ ಜೀನ್ಸ್ ಎಲ್ಲ ಸೇರಿದ್ರು ಅಲ್ವಾ, ಎಲ್ಲಾರು ಸ್ವಲ್ಪ ಫೋಟೋಸ್ ತಗೊಂಡು ಫ್ಯಾಮಿಲಿ ಇದೆಲ್ಲಾನು ಇದ್ ಮಾಡ್ಕೊಂಡು ಜೋಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಆಮೇಲೆ ಇನ್ನ ನೈಟ್ ಊಟ ಏನ್ ಮಾಡೋದು ಅಂತ ಹೇಳಿ ವಿಚಾರ ಬಂತು. ಸೊ ಮಧ್ಯಾಹ್ನ ಎಲ್ಲ ನಾನ್ ವೆಜ್ ತಿಂದಿದ್ವಿ. ಸೊ ಹಂಗಾಗಿ ಯಾರಿಗೂ ಒಂಥರ ಹೆವಿ ಆಗಿತ್ತು, ಊಟ ಮಾಡಕ್ ಯಾರು ರೆಡಿ ಇರ್ಲಿಲ್ಲ. ಏನಾದ್ರೂ ಅಡ್ಗೆ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ರು ಮಕ್ಳೆಲ್ಲ ಪ್ಲೀಸ್ ಬೇಡ ಬೇಡ ನಮ್ಗೆ ಏನಾದ್ರೂ ತರ್ಸಿ ಅಂತ. ಅಂದ್ರೆ ಈ ಮಕ್ಳ ಹಾಗೆ ಅಲ್ವಾ, ಏನಾದ್ರೂ ಈ ತರ ಅವ್ರದ್ದು ಅಕೇಶನ್ಸ್ ಇದ್ದಾಗ ಔಟ್ ಸೈಡ್ ತಿನ್ನಕ್ ಅವ್ರಿಗೆ ಏನೋ ಒಂದ್ ರೀಸನ್ ಬೇಕಷ್ಟೇನೆ. ಸರಿ ಸ್ನಾಕ್ಸ್ ಟೈಪ್ ಆದ್ರೂ ಏನಾದ್ರೂ ತರ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡು ಮಕ್ಳೆಲ್ಲ ಬರ್ಗರ್ ಇರ್ಲಿ ಬರ್ಗರೇ ತಗೊಂಡ್ ಬಂದ್ ತಿನ್ನೋಣ ಅಂತ ಪ್ಲಾನ್ ಮಾಡಿದ್ರು. ಸರಿ ಅವ್ರ ಬರ್ತಡೇ ಅಲ್ವಾ, ಅವ್ರಿಗೆ ಏನ್ ಇಷ್ಟ ಆಗತ್ತೆ ಆ ತರಾನೇ ಮಾಡೋಣ ಅಂತ ಹೇಳಿ ಅನ್ಕೊಂಡು ಅಣ್ಣ ಆಮೇಲೆ ಬರ್ಗರು ಮತ್ತೆ ಫ್ರೆಂಚ್ ಫ್ರೈಸ್ ಏನೇನ್ ಬೇಕು ಅದನ್ನೆಲ್ಲ ತರ್ಸಿದ್ರು. ಸೊ ದಿನ ಅಂತೂ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನ ಎಷ್ಟೊತ್ತಿದ್ರು ನಮ್ ಮನೆಗ್ ನಾವು ಹೋಗ್ಲೇಬೇಕಿತ್ತಲ್ವಾ. ಸೊ ಆಮೇಲೆ ಎಲ್ಲಾರು ಹೊರಟ್ವಿ. ಎರಡು ಮ್ಯಾನೇಜ್ ಮಾಡ್ಕೋಬಹುದು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ಮಾಡ್ಕೊಂಡ್ವಿ. ಇನ್ನ ಸುಮಾರು ಜನ ನಮ್ಮ ಪಾವನಿ ರಿಸಲ್ಟ್ ಬಗ್ಗೆ ಕೇಳ್ತಾನೆ ಇದ್ರಿ. ರಿಸಲ್ಟ್ ಏನಾಯ್ತು ಅಂತ ಹೇಳಿ. ಹೇಳ್ಬಾರ್ದು ಅಂತ ಖಂಡಿತ ಇರ್ಲಿಲ್ಲ. ಕೆಲವೊಂದು ವಿಚಾರಗಳು ಅವಳು ಹೇಳಕ್ ಇಷ್ಟಪಡಲ್ಲ ಮಕ್ಕಳು ಅವ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿ, ಹಂಗಾಗಿ ಅಷ್ಟೇನೆ. ಇವನ್ ಅವಳು 10th ರಿಸಲ್ಟ್ ಬಂದಾಗ್ಲೂ ನಾನು ಶೇರ್ ಮಾಡಿರ್ಲಿಲ್ಲ ಯಾವುದೇ ಒಂದು ಬ್ಲಾಗ್ ಅಲ್ಲಿ. ಸೊ ಸೆಕೆಂಡ್ PUದು ಹಾಗೇನೆ ಸುಮ್ನೆ ಆಗಿದ್ದೆ. ಬಟ್ ಕೆಲವ್ರಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ನಗು ಬರತ್ತೆ, ಜಸ್ಟ್ ಪಾಸ್ ಆಗಿದ್ದಾಳೆ ಹಾಗೆ ಹೀಗೆ ಅಂತ ಅನ್ಬಿಟ್ಟು ಎಲ್ಲಾನು ಹಾಕ್ತಾ ಇದ್ರು. ಸರಿ ಆಮೇಲೆ ಯೋಚನೆ ಮಾಡ್ದೆ, ಹೇಳೋದ್ರಲ್ಲಿ ಏನೋ ಬಿಡು ಹೇಳೋಣ ಅಂತ ಅನ್ಕೊಂಡು. ಇನ್ನ ಪಾವನಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾಳೆ, ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದಾಳೆ. 529 88% ಬಂದಿದೆ. ಹೇಳ್ದೆ ಇರೋದಕ್ಕೆ ರೀಸನ್ ಏನಿತ್ತು ಅಂತಂದ್ರೆ ಆಕ್ಚುಲಿ ಪಾವನಿ ಬಂದು 90% ತಗೋಬೇಕು ಅನ್ನೋದು ಅವಳದು ಇದ್ದಿದ್ದು. ಅಂದ್ರೆ ಅವಳಿಗೆ ಪೆಟ್ ಅಂದ್ರೆ ತುಂಬಾ ಇಷ್ಟ, ಒಂದು ನಾಯಿ ಮರಿ ತರಬೇಕು ಅಂತ ಹೇಳಿ. ನನ್ಗೆ ಅದು ಇಷ್ಟ ಇಲ್ಲ ಅಂದ್ರೆ ನನ್ಗೆ ಆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ನಾನ್ ರೆಡಿ ಇಲ್ಲ ಇನ್ನು ಇವಾಗ. ಹಂಗಾಗಿ ನಾನು ಬೇಡ ಅಂತ ಹೇಳ್ತಾ ಇದ್ದೆ. ಸೊ ಅವಳು ಇಲ್ಲಮ್ಮ ನನ್ನ ಕೊಡ್ಸಿ ಅಂತಿದ್ಲು. ಸೊ 90% ಬಂದಿದ್ಯಾ ಅಂದ್ರೆ ಕೊಡಿಸ್ತೀನಿ ಅಂತ ಅನ್ಬಿಟ್ಟು ನಾನು ಹೇಳಿದ್ದೆ. ಸೊ ಹಂಗಾಗಿ ಪಾಪ ಅವಳು ತುಂಬಾ ಕಷ್ಟಪಟ್ಲು. ಬಟ್ ಅವಳು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದಾಳೆ. ಫಿಸಿಕ್ಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲೆಲ್ಲ 95 ತಗೊಂಡಿದ್ದಾಳೆ. ಅವಳದು ಮಾರ್ಕ್ಸ್ ಹೋಗಿರೋದು ಎಲ್ಲಿ ಅಂದ್ರೆ ಮ್ಯಾಥ್ಸ್ ಅಲ್ಲಿ ಹೋಯ್ತು. 80 ಬಂದಿದೆ. ಅದು ಕರೆಕ್ಟ್ ಆಗಿ ಬಂದಿದ್ರೆ ಅವಳು 90% ಎಬೋನೇ ಇರ್ತಿದ್ಲು. ಏನಕ್ಕೆ ಹೋಯ್ತು ಅಂತಂದ್ರೆ ಪಾಪ ಪಾವನಿ ಮ್ಯಾಥ್ಸ್ ಎಕ್ಸಾಮ್ ಇತ್ತಲ್ವಾ, ಅವಳಿಗೆ ಎಕ್ಸಾಮ್ ನಡೆಯೋ ಟೈಮ್ ಅಂದ್ರೆ ಅವಳು ಒಂದು 2 months ಮಂತ್ಲಿ ಸೈಕಲ್ ಆಗಿರ್ಲಿಲ್ಲ ಪಾವನಿದು. ಸೊ ಆ ಟೈಮಲ್ಲಿ ಮ್ಯಾಥ್ಸ್ ಎಕ್ಸಾಮ್ ದಿನಾನೇ ಅವಳದು ಮಂತ್ಲಿ ಸೈಕಲ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸೊ ಆ ಟೈಮ್ ಅಂದ್ರೆ ಹೆಣ್ಮಕ್ಳಿಗೆ ಗೊತ್ತೇ ಇರತ್ತೆ ಅಲ್ವಾ, ಒಂಥರ ಮೂಡ್ ಸ್ವಿಂಗ್ಸು ಒಂಥರ ಆಗ್ತಾ ಇರತ್ತೆ. ಪ್ಲಸ್ ಪಾಪ ಅವಳು 2 ತಿಂಗಳಿಂದ ಆಗದೆ ಇದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ಅವಳು ಪೇನ್ ಸಫರ್ ಮಾಡಿದಾಳೆ. ಅವಳು ಮ್ಯಾಥ್ಸ್ ಎಕ್ಸಾಮ್ ಬರ್ದು ಬಂದ್ಬಿಟ್ಟು ಮಗು ಯಾವತ್ತೂ ಅಷ್ಟು ಹತ್ತೋಳೆ ಅಲ್ಲ, ಅವತ್ತು ತುಂಬಾ ಅವಳು ಬ್ರೇಕ್ ಡೌನ್ ಆಗ್ಬಿಟ್ಲು. ಅಮ್ಮ ತುಂಬಾ ಈಸಿ ಪೇಪರ್ ಅಮ್ಮ, ನನ್ ಕೈಲಿ ಬರೀಲಿಕ್ಕೆ ಆಗಿಲ್ಲ ಅಮ್ಮ, ನನ್ ಕೈಲಿ ಕುತ್ಕೊಳಕ್ ಆಗ್ಲಿಲ್ಲ ಅಮ್ಮ, ತುಂಬಾ ಪೇನ್ ಆಗ್ತಾ ಇತ್ತಮ್ಮ ಅಂತ ಹೇಳಿ ತುಂಬಾ ಅವಳು ಬ್ರೇಕ್ ಡೌನ್ ಆಗೋಗ್ಬಿಟ್ಟಿದ್ಲು. ಸರಿ ನಾನು ಇಟ್ಸ್ ಓಕೆ ಅಮ್ಮ, ಏನು ಮಾಡಕ್ಕಾಗಲ್ಲ, ನೀನ್ ಟ್ರೈ ಮಾಡಿದ್ಯಾ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿದ್ದೆ. ಬಟ್ ನಿಜವಾಗ್ಲೂ ಹೇಳ್ತೀನಿ ಅಂದ್ರೆ ನಾನು ಒಂದು ತಾಯಿಯಾಗಿ ನಾನೇನ್ ನೋಡಿದೀನಿ ನನ್ನ ಮಗಳ ಬಗ್ಗೆ ನಾನು ಅದನ್ನ ಹೇಳ್ಬೇಕು. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ಲು. ಯಾವುದೇ ಒಂದು ಟ್ಯೂಷನ್ಸ್ ಅವಳು ಹೋಗ್ಲಿಲ್ಲ. ನಾವು ಸೇರಿಸ್ತೀವಿ ಅಂದ್ರೆ ಅವಳು ಇಲ್ಲಮ್ಮ ನಾನು ಓದ್ಕೋತೀನಿ ಮನೇಲೆ ಅಂತ ಹೇಳಿದ್ಲು. ನಂದಾಗ್ಲಿ ನಮ್ಮ ಮನೆಯವ್ರದಾಗ್ಲಿ ಒಂದ್ ಸ್ವಲ್ಪನೂ ಹೆಲ್ಪ್ ತಗೊಂಡ್ಲಿಲ್ಲ. ಈ ಕಡೆ ಡ್ಯಾನ್ಸ್ ಕ್ಲಾಸಸ್ನು ಅಟೆಂಡ್ ಮಾಡ್ಕೊಂಡು ಡ್ಯಾನ್ಸ್ ಮ್ಯಾನೇಜ್ ಮಾಡ್ಕೊಂಡು, ಯಾಕಂದ್ರೆ ಅವಳು ಸೆಕೆಂಡ್ PU ಹೋಗಿದ್ದು
ಬಿಗಿನಿಂಗ್ ಅಲ್ಲಾನೆ ಅವಳಿಗೆ ಭರತನಾಟ್ಯಂದು ಸಹ ಸೀನಿಯರ್ದು ಎಕ್ಸಾಮ್ ಬಂದ್ಬಿಡ್ತು. ಸೊ ಭರತನಾಟ್ಯಂ ಸೀನಿಯರ್ ಎಕ್ಸಾಮು ಅಂದ್ರೆ ಈಕ್ವಲ್ ಟು ನಿಮ್ಗೆ ಸೆಕೆಂಡ್ PU ಎಕ್ಸಾಮ್ ಇದ್ದಂಗೆ ಇರುತ್ತೆ. ಅದು ಅಷ್ಟೇ ಟಫ್ ಇರುತ್ತೆ. ಥೇರಿನೇ ಬೇರೆ ಇರುತ್ತೆ, ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ ಆ ಪ್ರಾಕ್ಟೀಸ್ಗೆ ಅಂತ ಹೇಳಿ ಪಾಪ ಅವಳು ಆಲ್ಮೋಸ್ಟ್ ಆಲ್ ಈ 9:30 ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಸೊ ಅಷ್ಟೆಲ್ಲ ಇದ್ರಲ್ಲೂನು ಅವಳು ಇಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದಾಳೆ ಅಂದ್ರೆ ನಮಗೆ ನಮ್ಮ ಮಗಳ ಮೇಲೆ ತುಂಬಾ ಪ್ರೌಡ್ ಫೀಲ್ ಆಗತ್ತೆ. ಸೊ ನಾನು ಅದನ್ನ ಅವಳಿಗೆ ಹೇಳ್ದೆ, ನೀನ್ ತುಂಬಾ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಾ, ಯಾಕೆ ಹೇಳ್ಬಾರ್ದು ಅಂತ ಹೇಳಿ. ಬಟ್ ಅವಳಿಗೆ ಏನಂದ್ರೆ ನಾನು 90% ತಗೋಬೇಕಿತ್ತು, ನನ್ಗೊಂದು ಡಾಗಿ ಬೇಕಿತ್ತು, ಅದಕ್ಕೆ ಅಮ್ಮ ಅನ್ನೋದು ಅವಳಿಗೊಂದು ಬೇಸರ ಅಷ್ಟೇ. ಮೇ ಬಿ ಅವಳ ಪೇಜಲ್ಲಿ ಅವಳು ಹೇಳ್ಕೊಬಹುದು. ಬಟ್ ನಮಗ್ ಮಾತ್ರ ನಮ್ಮ ಮಗಳು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾಳೆ ಅನ್ನೋದು ಪ್ರೌಡ್ ಅಂತೂ ತುಂಬಾನೇ ಇದೆ. ನನ್ನ ಇಬ್ರು ಮಕ್ಕಳ ಮೇಲೂ ನಾನು ಏನಕ್ಕಾದ್ರೂ ಜೀವನದಲ್ಲಿ ಅಹಂಕಾರ ಪಡ್ತೀನಿ. ಲೈಕ್ ನಮ್ಗೆ ದುಡ್ಡಿದೆ, ಅದಿದೆ, ಇದಿದೆ ಅನ್ನೋದಕ್ಕೆ ನಾನು ಯಾವತ್ತೂ ಜಂಬ ಪಡಲ್ಲ. ಆದ್ರೆ ನನ್ನ ಇಬ್ರು ಹೆಣ್ಮಕ್ಳನ್ನ ನೋಡ್ಕೊಂಡು ಮಾತ್ರ ನಾನು ಯಾವಾಗ್ಲೂ ಪ್ರೌಡ್ ಅನ್ನೋದನ್ನ ಮಾತ್ರ ನಿಜವಾಗ್ಲೂ ಪಡ್ತಾನೆ ಇರ್ತೀನಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಲಾಸ್ಟ್ ವರ್ಗೂ ವ್ಲಾಗ್ನ ನೋಡಿರೋದಕ್ಕೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.